ಮಹಿಳಾ ಮೀಸಲಾತಿ ಬಿಲ್ ಪ್ರಹಸನದಲ್ಲಿ ಇಡೀ ಭಾರತದ ಮಹಿಳೆಯರಿಗೆ ಅನ್ಯಾಯ ಆಗಿದೆ, ದ್ರೋಹ ಆಗಿದೆ, ಸೋಲಾಗಿದೆ. ಈ ಇಡೀ ಪ್ರಹಸನದಲ್ಲಿ ಗೆದ್ದಿದ್ದು ಕೇವಲ ರಾಜಕಾರಣವೇ ಹೊರತು ಮಹಿಳೆಯರಲ್ಲ. ಈ ದೇಶದ ಅರ್ಧ ಜನಸಂಖ್ಯೆಯಷ್ಟು ಇರುವಂತಹ ಮಹಿಳೆಯರಿಗೆ ಸಿಗಬೇಕಾದಂತಹ ಹಕ್ಕು ಅಧಿಕಾರಕ್ಕಾಗಿ ಕಳೆದ 40 ವರ್ಷಗಳಿಂದ ಹೋರಾಟಗಳು ನಡೆದಿದೆ. 1996ರಿಂದ ಟೇಬಲ್ಗಳ ಮೇಲೆ ಈ ಒಂದು ಬಿಲ್ ಮಂಡನೆ ಆಗಿದೆ. ಆದರೆ ಇಲ್ಲಿಯವರೆಗೆ ಆ ವಿಚಾರದಲ್ಲಿ ಒಮ್ಮತ ಮೂಡದೇ ಇರೋದು ಈ ಭಾರತದ ನಾರಿಯರ ದುರಾದೃಷ್ಟವೇ ಸರಿ. 2029ರ ಚುನಾವಣಾ ರಾಜಕೀಯದಲ್ಲಿ ಸೋಲು ಗೆಲುವು ಲೆಕ್ಕಾಚಾರ ಮಹಿಳೆಯರ ಹಕ್ಕಿಗಿಂತ ದೊಡ್ಡದಾಯಿತು. ಮಹಿಳೆಯರ ಬಿಲ್ನಲ್ಲಿ ಡಿಲಿಮಿಟೇಷನ್ ಅನ್ನುವಂಥ ಒಂದು ಬ್ರಹ್ಮಾಸ್ತ್ರವನ್ನ ಅಡಗಿಸಿ ಮಂಡನೆ ಮಾಡಿದಂತಹ ಆಡಳಿತ ಪಕ್ಷ, ಡಿಲಿಮಿಟೇಷನ್ನಿಂದ ಮುಂದಿನ ರಾಜಕೀಯ ಭವಿಷ್ಯ ಮಂಕಾಗುತ್ತೆ ಅನ್ನುವಂತಹ ವಿಪಕ್ಷ, ಆಡಳಿತ ಮತ್ತು ವಿಪಕ್ಷಗಳ ನಡುವಿನ ಜಿದ್ದಾಜಿದ್ದಿಗೆ ಸೋತಿದ್ದು ಮಹಿಳೆಯರ ಹಕ್ಕು ಮತ್ತು ಅಧಿಕಾರ. ಇವತ್ತು ಅದನ್ನೇ ಚುನಾವಣಾ ರ್ಯಾಲಿಗಳಲ್ಲಿ ರಾಜಕೀಯ ಅಸ್ತ್ರಗಳಂತೆ ಬಳಸಿಕೊಂಡು ತಮ್ಮ ಚುನಾವಣಾ ಬೇಳೆಯನ್ನ ಬೇಯಿಸಿಕೊಳ್ತಾ ಇರುವಂತಹ ಈ ಹಾಳಾದ ರಾಜಕಾರಣಕ್ಕೆ ಬೇಕಾಗಿದ್ದು ಮಹಿಳೆಯರ ಸ್ಥಾನಮಾನ ಮತ್ತು ಮಹಿಳೆಯರಿಗೆ ಸಿಗಬೇಕಾದಂತಹ ಹಕ್ಕು. ಇದನ್ನು ಪ್ರಶ್ನಿಸಿದರೆ ನಾವು ಈ ನಾಡ ದ್ರೋಹಿಗಳಾಗೋಗ್ತೀವಿ. ಇದನ್ನು ಪ್ರಶ್ನಿಸಿದರೆ ನಾವು BJPಗರಾಗೋಗ್ತೀವಿ, ಕಾಂಗ್ರೆಸ್ಸಿಗರಾಗೋಗ್ತೀವಿ, ಅಥವಾ ಇನ್ಯಾರೋ ಆಗೋಗ್ತೀವಿ. ಒಟ್ಟಾರೆ ರಾಜಕೀಯ ಮೇಲಾಟದಲ್ಲಿ ಇವತ್ತು ಮಹಿಳೆಯರ ವಿಚಾರದಲ್ಲಿ ಎಲ್ಲ ಪಕ್ಷಗಳು ನಡೆದುಕೊಂಡಿರುವಂತಹ ರೀತಿ ಇದು ಭಾರತದ ರಾಜಕೀಯ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಉಳಿದು ಹೋಗುತ್ತೆ.